ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ವಿವಿಪುರಂ ಫುಡ್ ಸ್ಟ್ರೀಟಲ್ಲಿದ್ದೀವಿ. ತುಂಬ ದಿನ ಆದಮೇಲೆ ನಾವು ವಿವಿಪುರಂ ಫುಡ್ ಸ್ಟ್ರೀಟ್ಗೆ ಹೋಗಿದ್ವಿ. ಇದನ್ನು ಫುಡ್ ಸ್ಟ್ರೀಟ್ ಅಂತಲೂ ಕರೀತಾರೆ, ಚಾಟ್ ಸ್ಟ್ರೀಟ್ ಅಂತಲೂ ಕರೀತಾರೆ. ಇಲ್ಲಿ ಏನೇನು ಬೇಕೋ ಎಲ್ಲ ತಿಂಡಿನೂ ಸಿಗುತ್ತೆ. ಫಸ್ಟು ನಾವು ಬಾರ್ಬಿಕ್ಯೂ ತಗೊಳ್ಳೋಣ ಅಂತ ಬಂದಿದ್ದೀವಿ. ಎಂಟರ್ ಆಗಿದ ತಕ್ಷಣ ನಾವು ಬಾರ್ಬಿಕ್ಯೂ ತಗೊಳ್ಳೋಣ ಅಂತ ಬಂದಿದ್ದೇವೆ. ಬಾರ್ಬಿಕ್ಯೂ ಅಂದರೆ ನಮಗೆ ಬೇಕಾಗಿರೋ ತರಕಾರಿನೆಲ್ಲ ಮಸಾಲೆ ಹಾಕಿ ಕೆಂಡದ ಮೇಲೆ ಸುಟ್ಬಿಟ್ಟು ಕೊಡ್ತಾರೆ. ಸುಮಾರು ಕಡೆ ಬಾರ್ಬಿಕ್ಯೂನೆಲ್ಲ ಟೇಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಹೇಗಿರುತ್ತೆ ನೋಡೋಣ. ಯೂಶ್ವಲಿ ಬಾರ್ಬಿಕ್ಯೂನಲ್ಲಿ ಪನ್ನೀರು, ಮಶ್ರೂಮು, ಬೇಬಿಕಾರ್ನ್ ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿರ್ತಾರೆ. ಸೊ ಇಲ್ಲಿ ಮಿಲ್ಕಿ ಮಿಸ್ಟ್ ಪನ್ನೀರ್ನ ಯೂಸ್ ಮಾಡಿದ್ದಾರೆ. ಮಿಲ್ಕಿ ಮಿಸ್ಟ್ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ಸೊ ಇದೆಲ್ಲ ತರಕಾರಿಗಳು ಮಶ್ರೂಮ್, ಬೇಬಿಕಾರ್ನ್, ಕ್ಯಾಪ್ಸಿಕಮ್ ಆ್ಯಂಡ್ ಅದಕ್ಕೆ ಬೇಕಾಗಿರೋವಂಥ ಮಸಾಲೆ, ಆಮೇಲೆ ಚಟ್ನಿ ಸಹ ಕೊಡ್ತಾರೆ. ನಾವು ತೊಗೊಂಡಿದ್ದು ಮಶ್ರೂಮು ಮತ್ತು ಬೇಬಿಕಾರ್ನು 2 ಪ್ಲೇಟ್ ತೊಗೊಂಡ್ವಿ. ಇದರ ಜೊತೆ ಚಟ್ನಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ಸಹ ಕೊಡ್ತಾರೆ. ಇನ್ನೊಂದು ಚಾಟ್ ಸ್ಟಾಲ್ ಇತ್ತು. ಇಲ್ಲಿ ಇದು ದೊಡ್ಡದಾಗಿ ಕಾಣಿಸ್ತಾ ಇದೆ, ಅದು ರಾಜ್ ಕಚೋರಿ ಅಂತೆ. ಪಾಪಡ್ ಇದೆ, ಪೂರಿ ಥರ ಇದೆ. ನೆಕ್ಸ್ಟು ನಾವು ಟೇಸ್ಟ್ ಮಾಡಿದ್ದು ಮೋಮೋಸ್. ಪನ್ನೀರ್ ಮೋಮೋಸ್ ತೊಗೊಂಡ್ವಿ, ಸ್ಟೀಮ್ಡ್ ಮೋಮೋಸ್ ಇದು. ಇದಕ್ಕೆ ರೆಡ್ ಚಟ್ನಿ ಮತ್ತು ಮಯೋನೀಸ್ ಕೊಡ್ತಾರೆ. ಚೆನ್ನಾಗಿರುತ್ತೆ. ಪನ್ನೀರ್ ಮೋಮೋಸ್ ಚೆನ್ನಾಗಿರುತ್ತೆ. ವೆಜ್ ಮೋಮೋಸ್ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ವೆಜ್ ಮೋಮೋಸಲ್ಲಿ ಜಸ್ಟ್ ಕ್ಯಾಬೇಜ್ ಹಾಕಿರ್ತಾರೆ. ಪನ್ನೀರ್ ಮೋಮೋಸ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ಫ್ರೈಡ್ ಮೋಮೋಸ್ ತೊಗೊಂಡ್ವಿ. ಫ್ರೈಡ್ ಮೋಮೋಸ್ ನಾವು ಯೂಶ್ವಲಿ ಟ್ರೈ ಮಾಡಲ್ಲ. ನಮ್ಮ ಪಾಪು ಬೇಕು ಅಂತ ಹೇಳಿದ್ಲು, ಅದಕ್ಕೋಸ್ಕರ ಫ್ರೈಡ್ ಮೋಮೋಸ್ ಒಂದ್ಸಲಿ ತೊಗೊಂಡ್ವಿ. ಫ್ರೈಡ್ ಮೋಮೋಸು ಸಹ ಚೆನ್ನಾಗಿತ್ತು. ಸೊ ಅವರ್ ನೆಕ್ಸ್ಟ್ ಸ್ಟಾಪ್ ಇಸ್ ಫಾರ್ ಪಾವ್ ಭಾಜಿ. ಬಿಸಿ ಬಿಸಿ ಪಾವ್ ಭಾಜಿಗೆ ಭಾಜಿ ರೆಡಿ ಮಾಡ್ತಾ ಇದ್ದಾರೆ. ಪಾವ್ ಭಾಜಿ ಅಂದರೆ, ಪಾವ್ ಅಂದರೆ ಬನ್ನು, ಭಾಜಿ ಅಂದರೆ ಬನ್ ಜೊತೆ ಒಂದು ಗ್ರೇವಿ ಕೊಡ್ತಾರೆ, ಅದನ್ನು ಭಾಜಿ ಅಂತಾರೆ. ಗ್ರೇವಿಗೆ ಎಲ್ಲ ತರಕಾರಿ ಹಾಕಿರ್ತಾರೆ. ತರಕಾರಿಗಳು ಕಾಣಿಸಲ್ಲ, ಬಟ್ ಹಾಕಿ ಚೆನ್ನಾಗಿ ಇದು ತವಾ ಮೇಲೆ ಚೆನ್ನಾಗಿ ಮ್ಯಾಶ್ ಮಾಡ್ತಾರೆ. ತರಕಾರಿ ಇರೋದು ಕಾಣಿಸಲ್ಲ. ಸೊ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟಿಗೆ ಹಾಕ್ತಾರೆ. ಪ್ಲೇಟಿಗೆ ಹಾಕಿದ ಮೇಲೆ ಬನ್ನೂ ಸಹ ಬೆಣ್ಣೆಯಲ್ಲಿ ರೋಸ್ಟ್ ಮಾಡಿ ಸರ್ವ್ ಮಾಡ್ತಾರೆ. ಬಿಸಿ ಬಿಸಿ ಪಾವ್ ಭಾಜಿ ಈಗ ಟೇಸ್ಟ್ಗೆ ರೆಡಿಯಾಗಿದೆ. ಇದರ ಜೊತೆಗೆ ಈರುಳ್ಳಿ ಮತ್ತು ನಿಂಬೆಹಣ್ಣು ಸಹ ಕೊಟ್ಟಿರ್ತಾರೆ. ಚೆನ್ನಾಗಿತ್ತು ಪಾವ್ ಭಾಜಿ. ಇನ್ನೊಂದು ಪ್ಲೇಟ್ ತೊಗೊಂಡ್ವಿ. ಸೊ 2 ಪ್ಲೇಟ್ ಪಾವ್ ಭಾಜಿ. ನಮ್ಮಮ್ಮಗೆ ಈ ಚಾಟ್ಸ್ ಎಲ್ಲ ಇಷ್ಟ ಆಗಲ್ಲ, ಅದಕ್ಕೆ ದೋಸೆ ತೊಗೊಂಡ್ವಿ. ದೋಸೆ ಮತ್ತು ಇಡ್ಲಿ. ದೋಸೆ ಇದು ಅವರೆಕಾಳು ದೋಸೆ. ಅವರೆಕಾಳನ್ನ ದೋಸೆ ಮೇಲೆ ಹಾಕಿ ಒಂದು ಗ್ರೇವಿ ಕೊಡ್ತಾರೆ. ಗ್ರೇವಿ ಜೊತೆ ಚಟ್ನಿನೂ ಸಹ ಕೊಡ್ತಾರೆ. ಅವರೆಕಾಳು ದೋಸೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ವಿವಿಪುರಂ ಫುಡ್ ಸ್ಟ್ರೀಟಲ್ಲಿ ಅವರೆಕಾಳು ದೋಸೆ ತುಂಬಾ ಫೇಮಸ್ಸು. ನೆಕ್ಸ್ಟ್ ತಗೊಂಡಿದ್ದು ಮಸಾಲೆ ಪುರಿ. ಮಸಾಲೆ ಪುರಿನೂ ಚೆನ್ನಾಗಿತ್ತು. ಆ್ಯಸ್ ಯೂಶ್ವಲ್ ಮೈ ಫೇವ್ರೆಟ್ ಮಸಾಲೆ ಪುರಿ ತುಂಬ ಟೇಸ್ಟಿಯಾಗಿತ್ತು ಇಲ್ಲಿ. ನೆಕ್ಸ್ಟು ದಹಿ ಪುರಿ. ದಹಿ ಪುರಿ ಅಂತೂ ಸೂಪರಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ದಹಿ ಪುರಿ ಬಾಯಲ್ಲಿ ಇಟ್ಕೊಂಡಾಗ ಮೊಸರೆಲ್ಲ ಬ್ಲಾಸ್ಟ್ ಆಗುತ್ತಲ್ಲ, ಸಕ್ಕತ್ತಾಗಿ ಅನಿಸುತ್ತೆ. ನೆಕ್ಸ್ಟು ಫ್ಲೇವರ್ಡ್ ಪಾನಿಪುರಿ. ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ ಇದರಲ್ಲಿ. ಸೊ 1 ಪ್ಲೇಟ್ಗೆ 6 ಪೂರಿ ಕೊಡ್ತಾರೆ. 6 ಪೂರಿನಲ್ಲೂ ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ಇದರಲ್ಲಿ ರೆಗ್ಯುಲರ್ ಪಾನಿ, ಗಾರ್ಲಿಕ್ಕು, ಪುದೀನ, ಸ್ವೀಟ್ ಪಾನಿ ಮತ್ತು ಜೀರಾ ಪಾನಿನೂ ಸಹ ಇರುತ್ತೆ. ಒಂದೊಂದು ಡಿಫ್ರೆಂಟ್ ಫ್ಲೇವರ್ಸ್ ಇರುತ್ತೆ. ಗಾರ್ಲಿಕ್ದು ಚೆನ್ನಾಗಿರುತ್ತೆ. ಯೂಶ್ವಲಿ ಮಕ್ಕಳಿಗೆ ಪಾನಿಪುರಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಅನ್ಹೆಲ್ದಿಯಾಗಿರುತ್ತೆ, ಬಟ್ ಒನ್ಸ್ ಇನ್ ಎ ವೈಲ್ ತಿನ್ನೋದ್ರಲ್ಲಿ ಏನೂ ತಪ್ಪಿಲ್ಲ. ಹಾಗೆ ನೆಕ್ಸ್ಟ್ ಏನಿದೆ ಅಂತ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ವೀಕೆಂಡ್ಸಲ್ಲಿ ಜಾಸ್ತಿ ಕ್ರೌಡ್ ಇರುತ್ತೆ. ವೀಕ್ ಡೇಸಲ್ಲೂ ಸಹ 10 ಗಂಟೆ ಮೇಲೆ ಇಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ನಾವು ಹೋಗಿದ್ದು 7 ಗಂಟೆಗೆ. 7 ಗಂಟೆ 7:15 ಆಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ನೆಕ್ಸ್ಟು ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡ್ವಿ. ಮುಂಚೆನೇ 2 ಸಲ ಟ್ರೈ ಮಾಡಿದ್ದೆ ನಾನು ಇದನ್ನು, ಬಟ್ ತೊಗೋಬೇಕು ಅಂತ ಏನು ಅನಿಸಲ್ಲ. ಇನ್ನೊಂದು ತೊಗೋಬೇಕು ತಿನ್ನಬೇಕು ಅಂತ ಏನು ಅನಿಸಿಲ್ಲ. ಬಟ್ ನಮ್ಮ ಪಾಪು ಬೇಕು ಅಂತ ಹಠ ಮಾಡಿದ್ರಿಂದ ತೊಗೊಂಡ್ವಿ. ಸೊ ನಮ್ಮ ವೀರ್ ಬೇಬಿಗೆ ಬಲೂನ್ ಕೊಡಿಸಿದ್ವಿ. ಏನಿದು ಬಲೂನ್. ಅವನಿಗಿಂತ ಬಲೂನೇ ಉದ್ದ ಇದೆ.
ಏನದು ಅಲ್ಲೇ ಹೊಡಿತೀಯಾ ಅಮ್ಮ? ದ ಮೇನ್ ಇಂಪಾರ್ಟೆಂಟ್ ಡಿಶ್ ಇವಾಗ ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಜಿಲೇಬಿ. ಬಿಸಿ ಬಿಸಿ ಜಿಲೇಬಿನ ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬಾ ಚೆನ್ನಾಗಿರುತ್ತೆ. ತಣ್ಣಗಾದರೆ ಅಷ್ಟು ಇಷ್ಟ ಆಗಲ್ಲ ನನಗೆ. ಆಲ್ರೆಡಿ ಹಾಕಿಟ್ಟಿದ್ರು ಜಿಲೇಬಿ, ಆದರೆ ನಾವು ಬೇಕು ಅಂತ ಬಿಸಿ ಬಿಸಿ ಮಾಡಿಸ್ಕೊಂಡು ತಗೊಂಡ್ವಿ. ಜಿಲೇಬಿ ಮಾಡೋದನ್ನು ನೋಡೋದಕ್ಕೆ ಚೆಂದ. ಇದು ರೌಂಡಾಗಿ ಚೆನ್ನಾಗಿ ಸುತ್ತಾರಲ್ಲ, ಅದು ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ. ಟೇಸ್ಟ್ಗೆ ಅಂತ ಒಂದು ಜಿಲೇಬಿ ಕೊಟ್ಟರು. ಬಿಸಿಯಾಗಿದೆಯಾ? ಚೆನ್ನಾಗಿ ಸಾಕಾ ಬಿಸಿ? ಜಿಲೇಬಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಮಾಡ್ತಾ ಇದ್ದಾರೆ, ಇನ್ನೂ ಬೆಂದಿಲ್ಲ. ಹನಿ ಜಿಲೇಬಿ ಸೊ ಇವ್ರ ಹತ್ರ ಸ್ವಲ್ಪ ಮಾತಾಡ್ಸೋಣ. उसका क्या होता है हनी जलेबी? हनी और शुगर मिक्स करता है क्या? कितना हनी कितना शुगर मिक्स करते हैं? ಅವ್ರು ಹೇಳಿದ್ದೇನೆಂದರೆ ಹನಿ ಜಿಲೇಬಿ ಇದು ಹನಿ ಮಿಕ್ಸ್ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಕೇಳಿದೆ ಅದಕ್ಕೆ ಎಷ್ಟು ಹನಿ ಮಿಕ್ಸ್ ಮಾಡ್ತೀರಾ ಶುಗರ್ ಸಿರಪ್ಗೆ ಅಂತ. ನಿಮ್ಗೆ ಗೊತ್ತಿದೆಯಲ್ಲ ಹನಿ ರೇಟ್ ಹೆಂಗಿದೆ ಅಂತ, ಎಷ್ಟು ಮಿಕ್ಸ್ ಮಾಡ್ಬೋದು ಅಂತ. ಸುಮ್ಮನೆ ಅವ್ರು ಹೇಳ್ತಾರೆ ಬಿಸ್ನೆಸ್ ಪರ್ಪಸ್ಗೋಸ್ಕರ ಹನಿ ಜಿಲೇಬಿ ಅಂತ. ಹನಿ ಜಿಲೇಬಿ ಯಾರೂ ಮಾಡಲ್ಲ ಅಲ್ವಾ ಯೂಶ್ವಲಿ. ಸೊ ಈಗ ಜಿಲೇಬಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಫ್ರೈ ಆದಮೇಲೆ ಈಗ ಶುಗರ್ ಸಿರಪ್ಗೆ ಡಿಪ್ ಮಾಡ್ತಾ ಇದ್ದಾರೆ. ಸೊ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅದು ಶುಗರ್ ಸಿರಪ್ಪು ಮಾಡಿರ್ತಾರೆ. ಆಯಿಲಲ್ಲಿ ಫ್ರೈ ಮಾಡಿಬಿಟ್ಟು ಶುಗರ್ ಸಿರಪಲ್ಲಿ ಹಾಕಿದ್ರೆ ಅದು ಶುಗರ್ ಕಂಟೆಂಟ್ ಎಲ್ಲ ಎಳ್ಕೊಳುತ್ತೆ. ಅದು ಸೋಕ್ ಆಗಬೇಕಂತ. ಈಗ ಬಿಸಿ ಬಿಸಿಯಾಗಿರೋ ಜಿಲೇಬಿ ರೆಡಿಯಾಗಿದೆ. ಬಿಸಿ ಇರುತ್ತೆ, ಹುಷಾರು. ಬಿಸಿ ಬಿಸಿ ಜಿಲೇಬಿ ಹೇಗಿದೆ ನೋಡೋಣ. ಸ್ವೀಟ್ ಆಗಿರುತ್ತೆ. ಬಿಸಿ ಬಿಸಿ ಜಿಲೇಬಿ ತಿಂದ್ರೆ ಸಕ್ಕತ್ತಾಗಿರುತ್ತೆ. ತಿಂದ್ರೆ ಚೆನ್ನಾಗಿರಲ್ಲ. ರಕ್ಷಾ ಜಿಲೇಬಿ ಚೆನ್ನಾಗಿದೆಯಾ? ಪಪ್ಪು ಜಿಲೇಬಿ ಚೆನ್ನಾಗಿದೆಯಾ? ಸೊ ದ ಲಾಸ್ಟ್ ಡಿಶ್ ಫಾರ್ ದ ಡೇ, ಐಸ್ ಕ್ರೀಮ್. ಇಲ್ಲಿ ರಾಯಲ್ ಐಸ್ ಕಾರ್ನರ್ ಅಂತ ಒಂದಿದೆ. ಇಲ್ಲಿ ರೋಲ್ ಐಸ್ ಕ್ರೀಮ್ ಫೇಮಸ್ಸು. ಸೊ ರೋಲ್ ಐಸ್ ಕ್ರೀಮ್ ತೊಗೊತಾ ಇದ್ದೀವಿ. ಡಿಫ್ರೆಂಟ್ ಫ್ಲೇವರ್ಸ್ ಇದೆ. ಮೆನು ಲಿಸ್ಟ್ ಅಂತೂ ತುಂಬಾ ದೊಡ್ಡದಾಗಿದೆ. ಡಿಫ್ರೆಂಟು ತುಂಬಾ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ. ಇಲ್ಲಿ ರೋಲ್ ಫ್ಲೇವರ್ಸ್ ಇಲ್ಲಿ ಬಂತು ನೋಡಿ. ಬ್ಲ್ಯಾಕ್ ಕರೆಂಟ್, ಪೈನಾಪಲ್, ಬೆರಿ ತುಂಬಾ ವೆರೈಟೀಸ್ ಇದೆ. ನಾವು ತಗೊಂಡಿದ್ದು ಬ್ಲ್ಯಾಕ್ ಕರೆಂಟ್ ರೋಲ್ ಐಸ್ ಕ್ರೀಮ್. ಪ್ರಿಪ್ರೇಷನ್ ಪ್ರಾಸೆಸ್ಸು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಫಸ್ಟು ಇಲ್ಲಿ ಒಂದು ಐಸ್ ಕ್ರೀಮ್ದು ಲಿಕ್ವಿಡ್ ಹಾಕಿದ್ದಾರೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರೋಲ್ ಮಾಡ್ತಾರೆ. ಸಕ್ಕತ್ತಾಗಿರುತ್ತೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಐಸ್ ಲಿಕ್ವಿಡ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಲಿಕ್ವಿಡ್ನೆಲ್ಲ ಸ್ವಲ್ಪ ಸಾಲಿಡ್ ಫಾರ್ಮಾಗಿ ಮಾಡ್ತಾರೆ. ಐಸ್ ಕ್ರೀಮ್ ಹೇಗೆ ಟೆಕ್ಸ್ಚರ್ ಬರುತ್ತೋ ಆ ಥರ ಸಾಲಿಡ್ ಫಾರ್ಮಲ್ಲಿ ಮಾಡ್ಕೋತಾರೆ. ಇದು ಸಾಲಿಡ್ ಫಾರ್ಮ್ ಆದಮೇಲೆ ಸ್ಪ್ರೆಡ್ ಮಾಡಿ ರೋಲ್ ಮಾಡ್ತಾರೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದಾರೆ.
ಇಲ್ಲಿ ಕೌಂಟರಲ್ಲಿ ಡಿಫ್ರೆಂಟ್ ರೋಲ್ ಐಸ್ ಕ್ರೀಮ್ ಪಿಕ್ಚರ್ಸ್ ಇದೆ ನೋಡಿ. ಸ್ಟ್ರಾಬೆರಿ ರೋಲು, ಚಾಕ್ಲೇಟ್ ರೋಲು. ವಾವ್, ನೋಡೋದಕ್ಕೆ ರೋಲ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಐಸ್ ಕ್ರೀಮ್ ರೋಲ್ ಮಾಡೋದಕ್ಕೆ ರೆಡಿ ಆಗಿದೆ. ಐಸ್ ಕ್ರೀಮ್ ರೋಲ್ ಮಾಡ್ತಾ ಇದ್ದಾರೆ. ವಾವ್, ಸಕ್ಕತ್ತಾಗಿ ಅನಿಸ್ತಾ ಇದೆ ನೋಡೋದಕ್ಕೆ. ರೋಲ್ ಮಾಡಿದ್ಮೇಲೆ ಐಸ್ ಕ್ರೀಮ್ನ ಒಂದು ಕಪ್ಪಲ್ಲಿ ಹಾಕಿ ಸರ್ವ್ ಮಾಡ್ತಾರೆ. ಸೊ ಇದರ ಮೇಲೆ ಬ್ಲೂಬೆರಿ ಸಾಸ್ ಹಾಕಿ ಕೊಟ್ಟರು. ಐಸ್ ಕ್ರೀಮ್ ತುಂಬಾ ಚೆನ್ನಾಗಿತ್ತು. ಫಾರ್ ದ ಫಸ್ಟ್ ಟೈಮ್ ರೋಲ್ ಐಸ್ ಕ್ರೀಮ್ ಟ್ರೈ ಮಾಡ್ತಾ ಇರೋದು. ಆ್ಯಂಡ್ ರೋಲ್ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ಈಗಲೇ ಫಸ್ಟ್ ನೋಡಿದ್ದು. ಹುಷಾರು, ಇಟ್ಕೊಳ್ಳಿ. ನೀನು ಹಿಡ್ಕೊ ರಕ್ಷಾ. ಚೆನ್ನಾಗಿದೆಯಾ? ಎಲ್ಗೋಗ್ದಿದ್ರಿ ಎಲ್ಲರೂ? ನಾವು ವಿವಿಪುರಂ ಚಾಟ್ ಸ್ಟ್ರೀಟ್ ಹೋಗಿದ್ವಿ. ಏನೇನ್ ತಿಂದ್ರಿ? ನೋಡೋಣ ಯಾರ್ಯಾರು ನೆನಪಿದೆ. ಬಾರ್ಬಿಕ್ಯೂ, ಮೋಮೋಸ್, ಆಮೇಲೆ ರೋಲ್ ಐಸ್ ಕ್ರೀಮ್, ಲಾಸ್ಟ್. ಅವರೆಕಾಳು ದೋಸೆ, ಇಡ್ಲಿ, ರೋಲ್, ಏನು? ಪೊಟೆಟೊ ರೋಲ್, ಆಮೇಲೆ ಜಿಲೇಬಿ ತಿಂದ್ವಿ. ಮಸಾಲೆ ಪುರಿ, ಪಾನಿಪುರಿ, ಮಸಾಲೆ ಪುರಿ, ಪಾನಿಪುರಿ, ದಹಿ ಪುರಿ. ಹೆಂಗಿತ್ತು ಎಲ್ಲ? ಚೆನ್ನಾಗಿತ್ತು. Did you enjoy it? Yes. ಸೊ ವಿವಿಪುರಂ ಸುತ್ತಿದ್ದಾಯಿತು. ಈಗ ಮನೆಗೆ ಹೊರಟ್ವಿ. ಎಲ್ಲ ಫುಡ್ಡು ಟ್ರೈ ಮಾಡಿದ್ಮೇಲೆ ಹೊಟ್ಟೆ ಸ್ವಲ್ಪ ಡೈಜೆಸ್ಟ್ ಆಗಬೇಕಲ್ವಾ, ಜೀರ್ಣ ಆಗಬೇಕು. ಸೊ ಈಗ ಜೀರಾ ವಾಟ್ರ್ ರೆಡಿ ಮಾಡ್ಕೊತಾ ಇದ್ದೀವಿ. ಮನೆಗೆ ಬಂದು ಪಾತ್ರೆಯಲ್ಲಿ ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿದ್ಮೇಲೆ ಸ್ವಲ್ಪ ಆರಿದ ನಂತರ ಗ್ಲಾಸ್ಗೆ ಹಾಕ್ಕೊಂಡು ಕುಡಿಬಹುದು. ಸೊ ಸ್ವಲ್ಪ ಬಿಸಿ ಇರಬೇಕಾದ್ರೇ ಕುಡಿಬೇಕು, ತುಂಬ ತಣ್ಣಗೆ ಮಾಡ್ಕೋಬಾರ್ದು. ಹೇಗಿತ್ತು ಈ ವಿಡಿಯೋ? ಚೆನ್ನಾಗಿದ್ದರೆ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಫುಡ್ ಸ್ಟ್ರೀಟ್ಗೆ ವಿಸಿಟ್ ಮಾಡಬೇಕು ಅಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಜೈ ಶ್ರೀರಾಮ, ಜೈ ಆಂಜನೇಯ.